ಏನು ನಿರ್ಮಲ ಇದೇನಾ? ಹಾಂ, ನಿಮ್ಮಿಬ್ರದ್ದು ಯಾವಾಗ ನೋಡಿದ್ರು ಮುಗಿಲಿಕ್ಕೆ ಇಲ್ವಾ? ಅಯ್ಯೋ ಅಕ್ಕ, ಏನಂತ ಮಾಡಲಿ ಹೇಳಿ. ನಾನೇನು ಹೇಳಿದೆ, ನಾಳೆ ನಾಗರ ಪಂಚಮಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ತಿಂಡಿ ಮಾಡಲಿಕ್ಕೆ, ಸಿಹಿ ಮಾಡಲಿಕ್ಕೆ ಅಂಗಡಿಗೆ ಹೋಗ್ಬಾ ಅಂತ ಹೇಳಿದೆ. ಅದಕ್ಕೆ ದುಡ್ಡು ಕೇಳಿದರು. ದುಡ್ಡು ಹೇಳಿದೆ. ನೀನು ಅಷ್ಟು ಕೂಡ ನಿನ್ನ ಹತ್ರ ಅಂಗಡಿಗೆ ಹೋಗಿ ಸಾಮಾನು ತರಲಿಕ್ಕೆ ಕೂಡ ನಿನ್ನ ಹತ್ರ ಏನಿಲ್ಲ ಅಂದರೆ ನೀನು ಇರೋದು ಯಾಕೆ ಹೇಳಿದೆ? ಇನ್ನೇನು ತಾನೇ ಹೇಳಬೇಕು. ಅದಾದ್ಮೇಲೆ ನಾನೇ ಹಣ ಕೊಟ್ಟು ಆಗ ಕೈ ಹಿಡ್ದು ಹೇಳಿದ್ರ ಕೆಳಗೆ ಬಿದ್ದುಬಿಟ್ಟೆ. ಸೊಂಟ ಇಡೀ ನೋಯ್ತಿದೆ ಅಕ್ಕ. ನಾಳೆ ಸ್ವಲ್ಪ ಸಿಹಿ ಮಾಡೋಣ ಅಂತ ಎನಿಸ್ತಿ, ಅದಕ್ಕೂ ಕಲ್ಲಾಕ್ದ ಆ ಮನುಷ್ಯ. ಸರಿ ಬಿಡು, ಯೋಚನೆ ಮಾಡಬೇಡ. ನಾನು ನಿಮಗೆ ನಾಳೆ ಸಿಹಿ ಕೊಡ್ತೇನೆ. ಹಾಂ, ಅಂದಂಗೆ ನಾನು ಬಂದಿದ್ದೇನಕ್ಕೆ ಅಂದರೆ, ನಾಳೆ ಒಂದು 7-7:30 ಅಷ್ಟು ಹೊತ್ತಿಗೆ ನಾವು ಹಾಲಾಕ್ಲಿಕ್ಕೆ ಹೊರಡುವ ಅಂತ ಎಲ್ಲರೂ. ಏನಂತೀಯ? ಆದರೆ ನಿನ್ನ ಪರಿಸ್ಥಿತಿ ನೋಡಿದರೆ ನನಗೆ ಶಾಕ್ ಆಗೋಯ್ತು ಬರುವಾಗ. ಅಪ್ಪ ಸರಿ ಅಕ್ಕ, ನಾಳೆ ಒಂದು 7-7:30 ಹೊರಡುವ. ಇಷ್ಟೊತ್ತಿಗೆ ನನ್ನ ಸೊಂಟ ಸರಿ ಹೋಗೋದ್ರಾಯ್ತು. ಯಾವಾಗ ನೋಡಿದ್ರು ಈ ಮನುಷ್ಯನ ಅಡಿಗೆ ನನಗೆ ಗಲಾಟೆ ಮಾಡೋದೇ ಆಗೋಯ್ತು. ಯಾಕಾದರೂ ಇವನ್ನ ಪ್ರೀತಿಸಿ ಮದುವೆ ಆದ್ನೋ ಅಂತ ಅನಿಸ್ತಿದೆ ನನಗೀಗ. ಆವಾಗ ಗೊತ್ತಾಗಲಿಲ್ಲ ನೋಡು, ಕೆಲಸ ಇಲ್ಲದಿದ್ರೂ ಪರವಾಗಿಲ್ಲ ಅಂತ ಆಗಿತ್ತು ಆವಾಗ. ಈಗ ಗೊತ್ತಾಗ್ತಿದೆ ಕೆಲಸ ಎಷ್ಟು ಮುಖ್ಯ ಅಂತ. ಅದು ಹಾಗೆ, ಅವ್ರು ನಿಮಗೆ ಅಪ್ಪ ಅಮ್ಮನವ್ರು ಹೇಳಿದಾಗೆಲ್ಲ ಕೇಳೋ ಹಾಗಿಲ್ಲ, ಮತ್ತೆ ಅನುಭವಿಸ್ತೀರ. ಈಗೇನು ಮಾಡೋಕ್ಕಾಗುತ್ತೆ? ಅವನು ಏನು ಕೆಟ್ಟವನಲ್ಲ ಬಿಡು. ಅವನಿಗೆ ಈಗ ಕೆಲಸ ಇಲ್ಲ, ಅದಕ್ಕೇನು ಮಾಡಲಿಕ್ಕಾಗುತ್ತೆ ಹೇಳು? ಅಮ್ಮ, ನಾಳೆಗೆ ಎಲ್ಲ ತಂದಿದ್ಯಾ ಅಥವಾ ನಾನೇನಾದರೂ ಅಂಗಡಿಗೆ ಹೋಗಿ ತರಬೇಕಾ? ಇಲ್ಲ ನಾನೆಲ್ಲ ತಗೊಂಡು ಬಂದಿದ್ದೀನಿ. ನಾಳೆ ಒಂದು 7:30 ಹೋದರೆ ಒಳ್ಳೇದನ್ಸುತ್ತೆ. ಯಾಕೆಂದರೆ ಎಲ್ಲ ಆಗಿ ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ, ನಿಂಗೂ ಕಾಲೇಜ್ ಇದೆ. ಹೌದಮ್ಮ, ಸರಿ, ಹಾಗಿದ್ರೆ ನಾಳೆ ಬೇಗ ಹೋಗಿ ಬರೋಣ. ಸರಿನಪ್ಪ, ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮ್ಮ ಡ್ಯಾಡಿ ಕೂಡ ಬಂದಿದ್ದಾರೆ ಆಗಲೇ ಬೇಗ. ಬಾ, ನೀನು ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡು. ನೋಡು, ಆ ಕಾಲಲ್ಲಿ ಇಷ್ಟೊಂದು ಮಣ್ಣಿದ್ದೆ ಆಡ್ರಾಡಿ ಬಂದು. ಹೇ ರಮ್ಯ, ರಕ್ಷಿತಾ, ಬೇಗ ಸ್ನಾನ ಮಾಡಿ ಬೇಗ ಬೇಗ ರೆಡಿಯಾಗಿ. ಇವತ್ತು ನಾನೇ ಮನೆ ಕೆಲಸ ಎಲ್ಲ ಮಾಡ್ತೇನೆ. ನೀವು ಮಾಡುವಾಗ ಟೈಮಾಗಿ ಹೋಗ್ತದೆ. ನಾವೊಂದು 7-7:15 ಅಷ್ಟಕ್ಕೆ ಹೊರಡಬೇಕು ಇಲ್ಲಿಂದ. ಅಮ್ಮ, ಸ್ವಲ್ಪ ಲೇಟಾಗಿ ಹೋಗೋಣಮ್ಮ, ಇವತ್ತು ನಮಗೆ ಕಾಲೇಜ್ ಇಲ್ಲ. ಅಯ್ಯೋ, ನಿನ್ನ ಕಾಲೇಜ್ ಮನೆ ಹಾಳಾಗಲಿ, ಅದಕ್ಕಲ್ಲ ಕಣೆ, ಅಲ್ಲಿ ಮತ್ತೆ ಆಗೋದಿಲ್ಲ. ಬೆಳಿಗ್ಗೆ ಭಟ್ರು ಬಂದಿರ್ತಾರೆ, ಅದಕ್ಕೆ. ಸರಿ ಆಯ್ತಲ್ಲ, ಇನ್ನು ನಾನು ಹೋಗಿ ಹೊರಡು ಬರ್ತೀನಿ. ಸರಿ, ಬೇಗ ಹೋಗಿ ರೆಡಿ ಆಗ್ಬಾ. ಅಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನೋಡು. ಈ ಥರ ಎಲ್ಲಿಗಾದರೂ ಹೋಗುವಾಗ ಲೆಹಂಗಾ, ಈ ಯಾಪ್ ಸೀರೆನ ಅಥವಾ ಸೀರೆನ ಹಾಕೊಳ್ಬೇಕು. ಅಮ್ಮ ನೋಡಿಲಿ, ಈ ಅದಕ್ಕೆ ತಕ್ಕ ಹಾಗೆ ಮ್ಯಾಚಿಂಗ್ ಬಳೆನ ತಗೊಂಡು ಬಂದಿದ್ದೀನಿ ನಿನ್ನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ರಮ್ಯಾ, ನೀನು ರೆಡಿ ಆಗಲಿಲ್ವಾ? ಹಾಂ ಅಮ್ಮ, ಒಂದು 5 ನಿಮಿಷ ಬರ್ತೀನಿ, ನೀನು ರೆಡಿ ಆಗು. ಸರಿ, ಆಗಿದ್ರೆ ಬೇಗ ರೆಡಿಯಾಗಿ ಬಾ. ನಂದೆಲ್ಲ ಕೆಲಸ ಮುಗೀತು, ನಾನು ಇನ್ನು ಹೊರಡೋದು. ಹೆಂಗೆ ನಾವು ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ. ಮತ್ತೆ ನಾನು ಚೆನ್ನಾಗಿ ಕಾಣಿಸ್ಲೇಬೇಕಲ್ಲ. ನಾವೊಂದು ಸೆಲ್ಫಿ ತೆಗಿಯೋಣವಾ? ಹೇ, ನಾನು ಅಲ್ಲಿ ಹೋಗಿ ಆದಮೇಲೆ ನಮ್ಮದು ಹಾಲೆಲ್ಲ ಹಾಕಿ ಆದಮೇಲೆ ನಂದೊಂದು ಸಿಂಗಲ್ ಫೋಟೋ ತೆಗಿ ಸ್ಯಾರೀಲಿ. ಯಾಕೆ ಮತ್ತಿನ್ನೇನು, ಅಲ್ಲಿ ಫೋಟೋ ತೆಗಿಲಿಕ್ಕೆ ಆಗುತ್ತಾ ಅಂತ ಮೊದಲು ನೀನು ನೋಡು. ರೆಡಿಯಾಗಿದ್ಯಾ? ನಾನು ರೆಡಿಯಾಗಿದ್ದೇನೆ ಕಣೆ. ನಿಮ್ಮ ಅಪ್ಪ ಬರಬೇಕಷ್ಟೇ ಅಲ್ಲ. ಬಂದೇನ್ರಿ? ನೀನು ಹೇಳೋ ಪ್ರಕಾರ ಹುಡುಗಿರಿಗೆ ಅಂತ ಹುಡುಗರೇ ಲೇಟ್ ಮಾಡೋ ಹಾಗಿದೆ. ನನ್ನ ಅವಸ್ಥೆ ನನಗೆ ಗೊತ್ತು. ಎಷ್ಟು ಟೈಟ್ ಆಗಿರೋ ಡ್ರೆಸ್ ಅಂತಂದಿದ್ಯಾ ನೋಡು, ಕುತ್ತಿಗೆ ಫುಲ್ ಆಗೋಗಿದೆ.
ಸರಿ ಸರಿ, ಅದೆಲ್ಲ ಇರಲಿ, ನಡೀರಿ ಹೋಗೋ. ಹೇ ರಕ್ಷಿತಾ, ಇಲ್ಲಿ ನೋಡು. ಹೇ ಪ್ರಾತು,